ಈ ದೇಶದ ಜನ ಅಹಿಂದ ನಾಯಕ ಅಂತ ಹೇಳಿ ಒಂದು ದೊಡ್ಡ ಗೌರವವನ್ನು ಕೊಟ್ಟರು. ಆದ್ರೆ ನೀವು ದಲಿತರ ಹಣವನ್ನ ನುಂಗಾಕ್ಬಿಟ್ರಲ್ಲ ಸ್ವಾಮಿ. ಇನ್ಯಾವ ದುಡ್ಡಿದೆ? ಹಿಂದುಳಿದವ್ರದ್ದು ಸ್ವಲ್ಪ ಇದೆ, ಅಲ್ಪಸಂಖ್ಯಾತರದಿದೆ. ಅಲ್ಲೂ ಭ್ರಷ್ಟಾಚಾರ ನಡೆದಿದೆ. ಹಿಂದುಳಿದ ಅಭಿವೃದ್ಧಿ ನಿಗಮ, ದೇವರಾಜ ಅರಸು ನಿಗಮದಲ್ಲೂ ಅಭಿವೃದ್ಧಿ ನಡೆದಿದೆ. ಮೊನ್ನೆ ಗೂಳಿಹಟ್ಟಿ ಶೇಖರ್ ಅವರು ಹೇಳಿದ್ದಾರೆ, ಬೋವಿ ನಿಗಮದಲ್ಲೂ ಹಗರಣ ನಡೆದಿದೆ. ಇವತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಇವತ್ತು ಭ್ರಷ್ಟಾಚಾರ ನಡೆದಿದೆ. ಈ ಅಹಿಂದ ಸಮಾಜ ನಿಮ್ಮನ್ನ ನಂಬಿಕೊಂಡು 2023ರಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸ್ಕೊಟ್ರು. ಆ ಸಮಾಜಕ್ಕೆ ಕೊಟ್ಟಂತ ಗೌರವನ ಇದೇನೆ ಸ್ವಾಮಿ ಸಿದ್ದರಾಮಣ್ಣ ಅವರೇ. ನಿಮಗ್ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾನೆ. ನೀವು ದೇವರಾಜ ಅರಸು ಅವರು ಆಗ್ಬೇಕು ಅಂತ ಹೇಳಿ ಕನಸು ಕಾಣ್ತಿದಂತ ಲೀಡರ್ ನೀವು. ನಿಮ್ಮನ್ನ ಈ ದೇಶದಲ್ಲಿ, ರಾಜ್ಯದಲ್ಲಿ ಹಿಂದುಳಿದ ವರ್ಗದ ನಾಯಕ ಅಂತ ಹೇಳಿ ಎಲ್ಲರೂ ಕೂಡ ನಿಮ್ಮನ್ನ ಕರೀತಿದ್ರು. ಇವತ್ತು ಇಂಥ ಭ್ರಷ್ಟಾಚಾರ ಮಾಡಿ, ಅದರಲ್ಲೂ ದಲಿತರ ಹಣಕ್ಕೆ ಕೈ ಹಾಕಿ ದಲಿತರಿಗೆ ಮೋಸ ಮಾಡಿ ಇಂಥ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ನಿಜವಾಗ್ಲೂ ಕೂಡ ಇನ್ನು ಕುರ್ಚಿನಲ್ಲಿ ಇದ್ದೀರಲ್ಲ ಸ್ವಾಮಿ. ಇವತ್ತು ದಲಿತರಿಗೆ ಅನ್ಯಾಯ ಮಾಡಿದಿರಿ, ಇವತ್ತು ನಾಳೆ ಹಿಂದುಳಿದವ್ರಿಗೆ ಅನ್ಯಾಯ ಮಾಡ್ತೀರಿ, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕೂಡಲ ಕಾಂಗ್ರೆಸ್ ಸರ್ಕಾರವನ್ನು ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅಹಿಂದ ನಾಯಕ ಸಿದ್ದರಾಮಣ್ಣನಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ದಲಿತರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರಿಗೆ ಮೋಸ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್ಕಾರ ಮಹಾನ್ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಮಳವಳ್ಳಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಬಳಿ ಇವತ್ತು ಧರಣಿಯನ್ನ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ನಿಗಮದ 187 ಕೋಟಿ ರೂಪಾಯಿ ಹಣವನ್ನ ಇವರು ಹಗರಣ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ಚುನಾವಣೆಗೆ ಅದನ್ನ ಬಳಸ್ಕೊಂಡಿರ್ತಕ್ಕಂಥದ್ದು. SCP TSP 46,000 ಕೋಟಿ ಹಣವನ್ನ, ದಲಿತರಿಗೆ ಮೀಸಲಾಗಿ ಇಟ್ಟಿದ್ದಂತ ಹಣವನ್ನ ಬೇರೆ ಯೋಜನೆಗಳಿಗೆ ಬಳಸ್ಕೊಂಡು ದಲಿತರಿಗೆ ಅಭಿವೃದ್ಧಿಗೆ ಇಟ್ಟಿದ್ದಂತ ಹಣವನ್ನ ಇವತ್ತು ಕೊಡದೆ ಘೋರ ಅನ್ಯಾಯವನ್ನ ಮಾಡಿರ್ತಕ್ಕಂಥ ಈ ಸರ್ಕಾರ ಇವತ್ತು ಒಂದು ಕ್ಷಣನೂ ಕೂಡ ಇರಲಿಕ್ಕೆ ಇವತ್ತು ಈ ರಾಜ್ಯದಲ್ಲಿ ನೈತಿಕತೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕೂಡಲೇ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕು. ಈ ದಲಿತರ ಹಣವನ್ನ ಈ ರೀತಿ ಮನಸಾ ಇಚ್ಛೆ ಇವತ್ತು ಬೇರೆ ಬೇರೆ ಯೋಜನೆಗಳಿಗೆ ಬಳಸ್ಕೊಂಡು ಹಗರಣ ಮಾಡಿ ಇವತ್ತು ಬೇರೆ ರೀತಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಈ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ, ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ನಾಯಕರು ದೇವೇಗೌಡ ಸಾಹೇಬರು ಹೋರಾಟದಿಂದ, ಕುಮಾರಸ್ವಾಮಿ ಅವರ ಹೋರಾಟದಿಂದ ಕಟ್ಟಿರ್ತಕ್ಕಂಥ ಈ ಪಕ್ಷ ಬಡವರ ಪಕ್ಷ, ರೈತರ ಪಕ್ಷ, ದಲಿತರ ಪಕ್ಷ, ಹಿಂದುಳಿದವರ ಪಕ್ಷ, ದಲಿತರ ಪರವಾಗಿ, ಹಿಂದುಳಿದವರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡಜಿಯವರು ಕುಮಾರಣ್ಣ ಹೋರಾಟವಾಗಿ ಬಂದಿರತಕ್ಕಂಥ ಈ JDS ಪಕ್ಷದ ವತಿಯಿಂದ ಇವತ್ತು ಮಳವಳ್ಳಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಇವತ್ತು ಹೋರಾಟವನ್ನ ನಾವು ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಾದ್ಯಂತ ಇವತ್ತು ಸದನದಲ್ಲಿ ಇವತ್ತು ಅಹೋರಾತ್ರಿ ಧರಣಿಯನ್ನ ನಮ್ಮ JDS ಮತ್ತು ಬಿಜೆಪಿಯ ಶಾಸಕರುಗಳು ಇವತ್ತು ಮಾಡ್ತಾ ಇದ್ದಾರೆ. ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ, ಇಷ್ಟೊಂದು ಭ್ರಷ್ಟಾಚಾರ ಆಗಿದ್ರು ಕೂಡ ಇನ್ನೂ ರಾಜೀನಾಮೆ ಕೊಡದೆ ಈ ಸರ್ಕಾರವನ್ನ ಕಿತ್ತಾಕದೆ ಇವತ್ತು ರಾಷ್ಟ್ರಪತಿಗಳಿಗೆ ಮನವಿ ಮಾಡ್ತಾನೆ, ರಾಜ್ಯಪಾಲರಿಗೆ ಮನವಿ ಮಾಡ್ತಾನೆ, ಈ ದೇಶದ ಪ್ರಧಾನಮಂತ್ರಿ ಮೋದಿಜಿ ಅವರು ಮನವಿ ಮಾಡ್ತಾನೆ,
ಈ ಕೂಡಲೇ ಈ ಭ್ರಷ್ಟ ಸರ್ಕಾರವನ್ನ ಕಿತ್ತಾಕ್ಬೇಕು ಅಂತೇಳಿ, ವಜಾ ಮಾಡಬೇಕು ಅಂತೇಳಿ ಇವತ್ತು ಈ ವೇದಿಕೆ ಮುಖಾಂತರ ನಾನು ಒತ್ತಾಯ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತೇನು SC ST SCPTS ಹಣವನ್ನ ಇವತ್ತು ಅಹಿಂದ ಅಂತ ಹೆಸರು ಕಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ಅಹಿಂದ ನಾಯಕರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ನಿಮ್ಗೆ ಏನು ಅಧಿಕಾರ ಇದೆ ಸ್ವಾಮಿ? ನಿಮ್ಗೆ ಏನ್ ನೈತಿಕತೆ ಇದೆ? ಅಹಿಂದ ನಾಯಕ ಅಂತ ಹೇಳ್ಕೊಳಕ್ಕೆ ಅನಾಲಾಯಕ ನಾಯಕರು ನೀವು. ನಿಮ್ಮ ಕಾಲದಲ್ಲಿ ಇಂಥ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ನಿಜವಾಗ್ಲೂ ಕೂಡ ಇವತ್ತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ತಲೆ ತಗ್ಗಿಸ್ತಕ್ಕಂಥ ವಿಚಾರ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊಳ್ಳೆ ಹೊಡೆದಿದ್ದೀರಿ. ನಿಮ್ಮಂತ ಸರ್ಕಾರ ಈ ರಾಜ್ಯದಲ್ಲಿ ಇರ್ಲಿಕ್ಕೆ ನಿಜವಾಗ್ಲೂ ಕೂಡ ಒಂದು ಕ್ಷಣನೂ ಕೂಡ ಅರ್ಹತೆ ಇಲ್ಲ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ, ಪಾಪ ಸದನ ಸಮಿತಿ SC ST ಕಲ್ಯಾಣ ಸಮಿತಿ ಅಧ್ಯಕ್ಷರು ಸನ್ಮಾನ್ಯ ಶಾಸಕರು, ಮಳವಳ್ಳಿ ಶಾಸಕರು, ಪಾಪ 2ನೇ ಬಾರಿಗೆ ಏನು ದಲಿತರ ಕಲ್ಯಾಣ ಮಾಡ್ಲಿಕ್ಕೋಸ್ಕರ ದಲಿತರ ಕಲ್ಯಾಣ ಸಮಿತಿಗೆ ನಿಮ್ಮನ್ನ ಸದನ ಸಮಿತಿಗೆ ಅಧ್ಯಕ್ಷರು ಮಾಡಿದಾರಲ್ಲ ಸ್ವಾಮಿ. ಅದ್ರಲ್ಲಿ 20 ಜನ ಶಾಸಕರುಗಳಿದ್ದೀರಲ್ಲ ಸಮಿತಿನಲ್ಲಿ. ನಿಮ್ ಸಮಿತಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗಿ ಈ 187 ಕೋಟಿ ಅಲ್ಲ 96 ಕೋಟಿ ಅಂತ ಹೇಳಿ ಸಿದ್ದರಾಮಯ್ಯನೇ ಒಪ್ಕೊಂಡಿದ್ದಾರೆ ಅಸೆಂಬ್ಲಿಲಿ. 99 ಕೋಟಿ ಹೌದು ನಿಜ, ಇದು ಭ್ರಷ್ಟಾಚಾರ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಅಸೆಂಬ್ಲಿನಲ್ಲಿ. 187 ಕೋಟಿ ಇವತ್ತು ನಾಗೇಂದ್ರ ಮತ್ತೆ ಸನ್ಮಾನ್ಯ ಹಣಕಾಸು ಸಚಿವರಾದಂತ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಆದ್ರೂ ಕೂಡ ನೀವು ಸದನ ಕಲ್ಯಾಣ ಸಮಿತಿ, ನೀವು ಏನು ದಲಿತರನ್ನ ರಕ್ಷಣೆ ಮಾಡಕ್ಕೆ ಪಾಪ ಅಧ್ಯಕ್ಷರಾಗಿದ್ದೀರಿ ಆ ಸಮಿತಿಗೆ ವಿಧಾನಸಭೆನಲ್ಲಿ. ನಿಮ್ಗೆ ನಾಚಿಕೆ ಆಗಲ್ವೇನ್ರಿ? ಇಲ್ಲಿ ಬಂದು ದಲಿತರು ಅಂತ ಹೆಸರು ಕರಿಬೇಡಿ, ಬರ್ಜಿಲಿ ಚುಚ್ಚದಂಗ ಆಯ್ತದೆ ನನ್ಗೆ. ಎಲ್ಲಿ ಚುಚ್ತಾ ಇದ ಕಾಣಪ್ಪ. ಇಲ್ಲಿ ಗಂಟ ಎಷ್ಟು 50 ವರ್ಷದಿಂದ ಈ ಪದ ಬಳಸ್ತಾ ಇರೋದು ನಮ್ಮ ಸಮಾಜ. ದಲಿತರು ಅಂತಕ್ಕಂಥ ಪದವನ್ನ ಬಳಸ್ತಾ ಇರೋದು 50 ವರ್ಷದಿಂದ. ನೀನು 3ನೇ ಬಾರಿ ಶಾಸಕನಾಗಿದೆಯಲ್ಲಪ್ಪ ಅಧ್ಯಕ್ಷ, ಏನಪ್ಪ ಮಾಡ್ತಿದ್ದೆ ನೀನು? ಅವತ್ತಿಂದ ಹೇಳ್ದೆ ದಲಿತರ ಪದ ತೆಗೆದಾಕ್ಬಿಡಿ. ಪರಿಶಿಷ್ಟ ಜಾತಿ ಪಂಗಡ ಅನ್ನೋದನ್ನ ನೀನ್ ಹೇಳ್ಬೇಕೇನಪ್ಪ? ಸಂವಿಧಾನದಲ್ಲೇ ಬಾಬಾ ಸಾಹೇಬರು ಬರೆದಿದ್ದಾರೆ ಪರಿಶಿಷ್ಟ ಜಾತಿ ಪಂಗಡ ಅಂತ. ನಾವು ಈಗಲೂ ಕೂಡ ಪರಿಶಿಷ್ಟ ಜಾತಿ ಪಂಗಡ ಅಂತಾನೆ ಇರೋದು. ದಲಿತ ಅನ್ನೋ ಪದನ ನಾವೇ ಮಾಡ್ಕೊಂಡಿರೋದು. ದಲಿತ ಅನ್ನೋ ಪದ ಗೊತ್ತೇನ್ರಿ ನಿಮ್ಗೆ? ಪಾಪ ಅಸೆಂಬ್ಲಿಯಲ್ಲಿ ಗುಡುಗುದ್ರಲ್ಲ, ಶೋಷಿತ ಸಮಾಜದವ್ರನ್ನ, ಎಲ್ಲಾ ವರ್ಗದ ಬಡವರನ್ನ ದಲಿತ ಅಂತ ಕರೀತಾರೆ. ಆ ದಲಿತ ಅನ್ನೋ ಪದದ ಅರ್ಥ ನಾ ಕನ್ನಡ ಮೇಸ್ಟ್ರ್ ಆಗಿ ಹೇಳ್ತಾ ಇದ್ದೀನಿ. ಪಾಪ ನಿಮ್ಮಂಗೆ ಇಂಜಿನಿಯರಿಂಗ್ ಓದ್ಲಿಲ್ಲ ನಾನು. ನನ್ಗೆ ಸ್ಕೆಚ್ ಹಾಕಕ್ ಬರಲ್ಲ, ಹಳ್ಳ ತೋರ್ಸಕ್ ಬರಲ್ಲ, ಕಾಂಟ್ರಾಕ್ಟ್ ಕೆಲಸದಲ್ಲಿ ಕಮಿಷನ್ ಹೊಡಿಯಕ್ ಬರಲ್ಲ. ಎಷ್ಟು ಜಲ್ಲಿ ಹಾಕ್ಬೇಕು, ಎಷ್ಟು ಮಣ್ಣು ಹಾಕ್ಬೇಕು, ಎಷ್ಟು ಟಾರ್ ಹಾಕ್ಬೇಕು, ಎಷ್ಟು ಸಿಮೆಂಟ್ ಹಾಕ್ಬೇಕು ಅಂತ ನಿಮಗ್ ಗೊತ್ತು. ಅದ್ರಲ್ಲಿ ಎಷ್ಟು ಉಳಿಸ್ಬೋದು ಅಂತ ನಿಮಗ್ ಗೊತ್ತು. ನನಗೆ ಗೊತ್ತಿಲ್ಲ ಸ್ವಾಮಿ. ನಾ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿ. ನಾನು ಹೇಳ್ತಾ ಇದ್ದೀನಿ, ದಲಿತ ಎಷ್ಟು ರಿಜಿಸ್ಟ್ರೇಷನ್ಗಳನ್ನ ವಜಾ ಮಾಡಿದಿರಿ ಹೇಳ್ರಿ. ಏನು ಹೇಳ್ತಾ ಇಲ್ಲ, ಸುಮ್ಮನೆ ಕಣ್ಣೊರ್ಸ ನಾಟಕ. ವ್ಯಾಪಾರ ಮಾಡ್ಕೊಂಡಿದ್ದೀರಿ, ರಾಜಕೀಯ ಅಧಿಕಾರವನ್ನ ವ್ಯಾಪಾರ ಮಾಡ್ಕೊಂಡಿದ್ದೀರಿ. ವ್ಯಾಪಾರದ ರೀತಿಯಲ್ಲಿ ಮಳವಳ್ಳಿ ತಾಲೂಕಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ. ಏನೇನ್ ನಡೀತಿದೆ, ಅಕ್ರಮವಾಗಿ ಮರಳೊಡಿತಾ ಇದ್ದೀರಿ ರಾತ್ರಿ ಹೊತ್ತು. ಇದಕ್ಕೆ ಪೊಲೀಸ್ನವರು ಕುಮ್ಮಕ್ ಕೊಡ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ ಅಕ್ರಮವಾಗಿ ಮರಳೊಡಿತಾ ಇದ್ದಾರೆ. ಅಕ್ರಮವಾಗಿ ಸತ್ತಗಾಲ ಪ್ರಾಜೆಕ್ಟ್ ಕುಮಾರಸ್ವಾಮಿ ಅವರು ಮಾಡಿದ್ದಂತ 500 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಇಗ್ಲೂ ಡ್ಯಾಮ್ ನೀರು ತಗೊಂಡೋಗಿ ಬುಗ ತೋಡಿ ಕಲ್ಲು ಅದನ್ನೆಲ್ಲ ಸ್ಟೋನ್ ಬಂದ್ರೆ ಜಿಯಾಲಜಿಸ್ಟ್ ಬರಬೇಕು, ಇಂಜಿನಿಯರಿಂಗ್ ಬರಬೇಕು, ಅದು ಯಾರು ಗೊತ್ತಿಲ್ಲ. ಯಾರು ಅವ್ರ ಶಿಷ್ಯಂದಿರು ಲೋಡ್ಗೆ 600 ರೂಪಾಯಿ ರೀತಿಯಲ್ಲಿ ಮಾರಾಟ ಮಾಡ್ಕೊಳ್ತಾ ಇದ್ದಾರೆ. ಇದು ನಿಮ್ ಕಾಲದಲ್ಲಿ ನಡೀತಾ ಇರತಕ್ಕಂತ ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಈ ತಾಲೂಕಿನಲ್ಲಿ. ಇವತ್ತು ನೀವು ಕಲ್ಯಾಣ ಸಮಿತಿ ಅಧ್ಯಕ್ಷರಾಗಿ ಅಸೆಂಬ್ಲಿನಲ್ಲಿ ಇಷ್ಟು ಹಣ ದುರುಪಯೋಗ ಮಾಡ್ಕೊಂಡಿದ್ದೀರಿ ಸಿದ್ದರಾಮಯ್ಯನವರೇ. ಇದು ತಪ್ಪು. ನಾನು ಅಧ್ಯಕ್ಷನಾಗಿ ಖಂಡಿಸ್ತಾ ಇದ್ದೀನಿ ಅಂತ ಒಂದು ಮಾತ ಹೇಳಲಿಲ್ವಲ್ಲ ನೀವು? ನೀವು ಯಾವ ಸೀಮೆ ಅಧ್ಯಕ್ಷರೇ? ನೀವು ಯಾವ ಸೀಮೆ ಅಧ್ಯಕ್ಷರು? ಅಧ್ಯಕ್ಷ ಪದವಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ನೀವು ದಲಿತರ ಪರವಾಗಿದ್ದಿದ್ರೆ, ನೀವು ದಲಿತರ ಪರವಾಗಿದ್ದೀರಿ ಅಂದ್ರೆ, ದಲಿತರ ಪರವಾಗಿ ಇಲ್ದಾರೋದಕ್ಕೆ ಇವತ್ತು ನೀವು ರಾಜೀನಾಮೆ ಕೊಡ್ತಾ ಇಲ್ಲ. ಇದು ದಲಿತರ ಪರವಾಗಿದ್ದೀನಿ ಅಂತಕ್ಕಂಥ, ದಲಿತರ ಪದವನ್ನ ಪರಿಶಿಷ್ಟರು ಅಂತ ಉಪಯೋಗಿಸ್ಲಿಲ್ಲ, ದಲಿತರು ಅಂತ ಉಪಯೋಗಿಸ್ತಿದ್ರಿ ಅಂತೇಳಿ ನೀವು ಬೇರೆ ರೀತಿ ಡೈವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಲ್ಲ.
ಇದು ನಿಜವಾಗ್ಲೂ ಕೂಡ ನಿಮ್ಮ ಕಲ್ಯಾಣ ಸಮಿತಿ ಅಧ್ಯಕ್ಷರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಇಡೀ ತಾಲೂಕಿನ ಜನ, ಇಡೀ ರಾಜ್ಯದ ಜನ, ದಲಿತ ಸಮಾಜ, ಪರಿಶಿಷ್ಟ ಜಾತಿ ವರ್ಗದ ಸಮಾಜ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ. ನೀವು ಕಲ್ಯಾಣ ಸಮಿತಿಗೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಈ ಸಮಾಜವನ್ನ ರಕ್ಷಣೆ ಮಾಡಕ್ ನಿಮ್ ಕೈಲಿ ಸಾಧ್ಯ ಆಗ್ಲಿಲ್ಲ. ಈ ತಾಲೂಕಿನ ದಲಿತರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಲ್ಲ ನಿಮ್ ಕೈಯಲ್ಲಿ. ಈಗಾಗಲೇ ಸಾವಿರಾರು ಕೇಸ್ಗಳನ್ನ ಈ ತಾಲೂಕಿನಲ್ಲಿ ಹಾಕಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ. ದಯಮಾಡಿ ಈ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು, ಸರ್ಕಾರನ ವಜಾ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ, ರಾಷ್ಟ್ರಪತಿಗೆ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೇನೆ.